ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, KPSC ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಹೌದು, KPSC ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ UPSC ಹಂಗೆ ಇವತ್ತು ಈ ಮಾತುಗಳು ಮಾತಾಡುವಂಥ ಅವಶ್ಯಕತೆಯೂ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಈ KPSC ಸಲುವಾಗಿ ಎಷ್ಟು ಜನ ನೊಂದು ಹೋಗಿದ್ದಾರಪ್ಪ ಅಂತಂದರೆ ಅದಕ್ಕೆ ಲೆಕ್ಕಿಲ್ಲದಷ್ಟು. ಇಲ್ಲಿ ಅಕ್ರಮಗಳು ಒಂದು ಎರಡು ಎಷ್ಟದ್ದು ಲೆಕ್ಕ ಮಾಡಲಿಕ್ಕೆ ಸಾಧ್ಯ. ಆದರೂ ಇವತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ KPSC ಬದಲಾಗ್ತದನ, ಸುಧಾರಣೆ ಆಗ್ತದನ, ಈ ಸರ್ಕಾರ ಮಾಡ್ತದನ ಅನ್ನುವಂಥದ್ದು ಒಂದು ಪ್ರಶ್ನೆಗಳು. ಅದಕ್ಕಾಗಿ ಬದಲಾವಣೆ ಮಾಡಿದ್ರೆ ಹೋರಾಟ ಮತ್ತೊಂದು ಸಜ್ಜಾಗಲಿಕ್ಕತ್ತದ. ಅದರಲ್ಲೂ ಮುಖ್ಯವಾಗಿ ಮೊನ್ನೆ ನಡೆದಂಥ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಒಂದು ಹೋರಾಟವೂ ಆಯಿತು. ವಿಶೇಷವಾಗಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಅಕ್ಸಾದಿಂದ ಹೋರಾಟ ಆಗಿದ್ದು ನಿಮಗೂ ಗೊತ್ತಿದೆ. ಅದು ಒಂದು ಹಂತದವರೆಗೆ ಯಶಸ್ವಿನೂ ಆಯಿತು. ಹೌದಪ್ಪ, ಕೊನೆಗೂ ಒಂದಿಷ್ಟೇನೋ ಕರೆದ್ರು 56,000 ಜನರು ತುಂಬಿಕೊಳ್ತೀವಿ ಮತ್ತು ತುಂಬಿಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು, ಅಡ್ಡಿಲ್ಲ. ಆದರೆ ಈಗ ಬೇಕಾಗಿದ್ದೇನಪ್ಪ ಅಂದ್ರೆ ಮುಖ್ಯವಾಗಿ ಆಗಬೇಕಾಗಿದ್ದು KPSC ಅದು ಸುಧಾರಣೆ ಆಗಬೇಕಾದಂಥದ್ದು. ಅದು ಆಗ್ತದನ ಅಂತ. ಯಾಕೆ ನಿರಾಶೆ ಆಗಿದ ಜನರಲ್ಲಿಲ್ಲ. ಹೋರಾಟ, ಪ್ರತಿಯೊಂದಕ್ಕೂ ಹೋರಾಟ 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 ಎಷ್ಟು ಹೋರಾಟ ಮಾಡೋದು ಇದನ್ನು ಅನ್ನುವಂಥದ್ದು. ಯಾಕಂದ್ರೆ ಉದ್ಯೋಗ ಎಲ್ಲರಿಗೂ ಬೇಕಲ್ರಿ ಬದುಕಿಗೆ. ಆ ಬದುಕಿಗೆ ಉದ್ಯೋಗ ಇವೆಲ್ಲ ಇವತ್ತಿನ ನೋಡಿದಾಗ ಸಿಗ್ತದನ ಅನ್ನುವಂಥ ಒಂದು ಮತ್ತೊಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಆದರೂ ಹೋರಾಟ ಮಾಡುವ ದಿಶೆಯಲ್ಲೇ ನಮ್ಮ ಅಕ್ಸಾದ ಅಧ್ಯಕ್ಷ ಕಾಂತ್ ಕುಮಾರ್ ಅನ್ನುವಂಥವ್ರು ಒಂದು ಕರೆ ಕೊಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ನಾವು ಮಾಡ್ತೀವಪ್ಪ, ಶುರು ಮಾಡ್ತೀವಿ, ಭ್ರಷ್ಟಾಚಾರ ವ್ಯಾಪಕ ಆಗೈತಿ, ಅಷ್ಟೇ ಅಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಅದೇ ಕಾಲಕ್ಕೆ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಲವು ಸುಧಾರಣೆಗಳ ಕ್ರಮ ಕೈಗೊಂಡಿದೆ. ಆದರೆ ಇದರ ಮೂಲಕನೇ ಇನ್ನು ಮುಂದಿನ ಎಲ್ಲ ನೀವು ಏನಪ್ಪ ಅಂತಂದ್ರೆ ಸೆಲೆಕ್ಷನ್ ಮಾಡಬೇಕು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಹೌದು, KEA ಸುಧಾರಣೆ ಆದಾಗ ಇದ್ಯಾಕೆ ಸುಧಾರಣೆ ಆಗೋದಿಲ್ಲ KPSC ಅನ್ನೋದು ಒಂದು ಮತ್ತೊಂದು ಪ್ರಶ್ನೆ ಉಳಿತದೆ. ಯಾಕಂದ್ರೆ ಈಗ ನಮ್ಮ ನೆಗಡಿ ಆಗೈತಿ ಅಂದ್ರೆ ಮೂಗನಕ್ಕೆ ಓದುವಂಥದ್ದಲ್ಲ, ಮುಗಬೇಕಲ್ರಲ್ಲೇ. ಈ KPSC ಬಿಟ್ಟರೆ ಈ ನಾಳೆ KEA ಇದು ಅಪ್ರಾಮಾಣಿಕ ಆಗೋದಿಲ್ಲ, ಭ್ರಷ್ಟ ಆಗೋದು ಏನು ಗ್ಯಾರಂಟಿ ಅದ? ಯಾಕಂದ್ರೆ ವ್ಯವಸ್ಥೆ ಬಂದ್ ಮಾಡ್ರಿ ಅದನ್ನು. ಅದನ್ನು ರಾಜಕೀಯನ ಹೊರಗೆ ಹಾಕಿಬಿಟ್ಟಲ್ಲಿದ. ರಾಜಕೀಯ ಹೊರಗಾಗಿ ಪ್ರಾಮಾಣಿಕ ಇದ್ದಂಥ ವ್ಯಕ್ತಿಗಳನ್ನ ನೇಮಕ ಮಾಡಿ ಅನ್ನುವಂಥ ಒತ್ತಡ, ಮತ್ತು ಪರೀಕ್ಷೆ ಯಾವ ರೀತಿ ನಡೆಸಬೇಕು ಏನು, ಅದರಲ್ಲೂ ಈ ಒಂದು ಏನಪ್ಪ ಅಂದ್ರೆ ಈ ಸಂದರ್ಶನದಲ್ಲಿ ಕದಲಾಗುವಂಥದ್ದು ಭಾಳಷ್ಟು ನೋಡಿದ್ವಿ ನಾವು. ಅದು ಆಗದಂಗೆ ನೋಡ್ಕೊಳ್ಳೋದು, ಪ್ರಾಮಾಣಿಕರಿದ್ದಂಥವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡುವಂಥದ್ದು. ಆ ದಿಶೆಯಲ್ಲಿ ಏನಾದರೂ KPSC ಬದಲಾವಣೆ ಮಾಡಲಿಕ್ಕೆ ಸಾಧ್ಯದನ ಬೇಡ. ಇವತ್ತು KEA ಹೆಂಗೆ ನಡೆಸ್ತದೆ ಅದೇ ಪ್ರಮಾಣದಲ್ಲಿ ಅದೇ ರೀತಿಯಲ್ಲೇ ಯಾಕೆ ನಡೆಸಬಾರ್ದು ಅದನ್ನು ಅನ್ನುವಂಥ ಒಂದು ಮೂಮೆಂಟನ್ನು ಇಲ್ಲಿ ಆಗಬೇಕಾಗ್ಯದ. ಯಾಕಂದರೆ ಎಲ್ಲಿವರೆಗೆ ಇದಂತ ಸತ್ಯನ ಹೋರಾಟ ಮಾಡೋದಿಲ್ಲ, ಕೇಳುವುದಿಲ್ಲ, ಮಾಡೋದಿಲ್ಲ ಅಂದ್ರೆ ಅಲ್ಲಿವರೆಗೆ ಪರಿಹಾರಗಳು ಸಿಗುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ನಾವಿದ್ದಂಥವ್ರ ಭಾಳ ಎಚ್ಚರಿಕೆಯಿಂದ ಈ ವಿಷಯದ ಬಗ್ಗೆ ವಿಚಾರ ಮಾಡಬೇಕಾಗ್ಯದ. ಏನಪ್ಪ ಅಂತಂದ್ರೆ KPSC ಇದನ್ನು ಬದಲಾವಣೆ ಮಾಡಬೇಕಾಗಿತ್ತು. ನಾವು ಬೇಡಿಕೆ ಇಡ್ತಾ ಇದ್ದೀವಿ, ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾಳೆಯಿಂದೇನೋ KPSC ವಿರೋಧವಾಗಿ ಬದಲಾವಣೆ ಆಗಲಿ ಅಂತ ಅಲ್ಲಿ ಅಂತ ಅಕ್ರಮಗಳ ತನಿಖೆನೂ ಆಗಲಿ. ಇನ್ನೊಂದು ಇಲ್ಲಿ ಭಾಳ ಮಹತ್ವದ ರೀ, ಇಲ್ಲಿ ನೀವು ಸಾಕಷ್ಟು ನೋಡ್ತಾ ಇದ್ದೀರಿ. ಲೋಕಾಯುಕ್ತದಿಂದ ಸಾಕಷ್ಟು ಜನ ಪಾಪ ನಮ್ಮ ಲೋಕಾಯುಕ್ತರು ಈ ಒಂದು ಭ್ರಷ್ಟ ಅಧಿಕಾರಿಗಳ ಶಿಕ್ಷೆ ಕೊಡುವಂಥದ್ದನ್ನು ಅವ್ರ ಕೈಲಿಡುವಂಥದ್ದು. ಅಂದರೆ ಈಗ ಶಿಕ್ಷೆ ಆಗ್ತಾ ಇಲ್ಲ, ಹಿಡಿತಾ ಇರ್ತಾರೆ, ಮಾಡ್ತಾರೆ, ಕಳಿಸ್ತಾರೆ, ಎಲ್ಲೋ ಒಬ್ಬರದ್ದು ಆಗಿರ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ತಿಮಿಗಳು ತಪ್ಪಿಸ್ಕೊಂಡು ಹೋಗುವಂಥದ್ದು ಇದೆ. ಹೀಗಾಗಿ ಅಧಿಕಾರಿಗಳಿಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಹೆಂಗಾದ್ರೂ ಅವ್ನು ಉಳಿಸ್ತಾರೆ ಬಿಡ್ರಿ ಯಾಕೆ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬೆಳೆದ್ಬಿಟ್ಟದ. ಹೌದು, ನಾವು ಉಳಿತೀವಿ ಯಾಕಂದ್ರೆ ಅಂಥದ್ದು ಏನೋ ಒಂದಿಷ್ಟು ಕೊಡೋದು ಬಂದ್ರೆ 5 ಹೆಚ್ಚು ಕೊಡೋನು ಉಳಿತೀವಿ ನಾವು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬಂದುಬಿಟ್ಟದು. ಇದು ಪರಿಹಾರ ಆಗೋದು ಹೆಂಗೆ ಅಂತೇಳಿ ಇದಾಗಬೇಕಾಗಿದ್ರೆ ಮಿನಿಮಮ್ ಕೆಲವು ಜನಕ್ಕಾದ್ರೂ ಶಿಕ್ಷೆ ಆಗಲೇಬೇಕದು. ಮಿನಿಮಮ್ ಅನ್ನೋಕ್ಕಿಂತ ಮ್ಯಾಕ್ಸಿಮಮ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಯ್ತಪ್ಪ ಆಗ್ತದೆ. ಅವ್ರ ಆಸ್ತಿ ಕಸ್ಕೊಳ್ಳೋದು ಮತ್ತೇನು ಏನು ಕಾನೂನು ನೆಲೆಗಟ್ಟಿನಲ್ಲಿ ಏನು ಸಾಧ್ಯದ ಅದು ಮಾಡುವಂಥದ್ದು. ಯಾಕಂದ್ರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟಿರ್ತಾರೆ ನಮ್ಮ ಲೋಕಾಯುಕ್ತರು, ಹುಡುಕಿ ತೆಗೆದ ತೋಳಪ್ಪ ಅಂತೇಳಿ ಇದರಿಂದ ಅವು ಎಲ್ಲ ನೋಡ್ತೀವಿ ನಾವು. ಕೋಟಿ ಗಂಟೆ ದುಡ್ಡನ್ನು ಅವ್ಯವಹಾರ ಮಾಡುವಂಥದ್ದು ಹಾಗೆ KPSCಯಲ್ಲೂ ನಡೀತದಂತ. ಇಲ್ಲೂ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ ಅನ್ನೋದು ನಮ್ಮ ಅಭ್ಯರ್ಥಿಗಳ ಆರೋಪ. ಅದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೇಲೆ ಹೇಳುವಂಥ ಒಂದು ರೂಮಲ್ಲಿ ಒಂದು 5 ಜನ ಪಾಸ್ ಆಗುವಂಥದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗಿದೊಂದಾಗಿರ್ಬೋದು, 1 2 ಎಲ್ಲ ಲಿಸ್ಟ್ ಕೊಡ್ತಾ ಹೋದ್ರೆ ಇವತ್ತು ನೀವು ಸಹ KPSC ಭ್ರಷ್ಟಾಚಾರ ಅಂತ ಹೇಳೋದು ಹೊಡೆದ್ರಪ್ಪ ಅಂದ್ರೆ ನಿಮ್ಮ ಮುಂದೆ ಬಂದು ಬಿಡ್ತಾವೆಲ್ಲನೂ.
ಅದಕ್ಕೆ ಇದು ತಪ್ಪಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಅಧಿಕಾರಶಾಹಿಗಳಿಗೆ ಮೊದಲನೇದು ರಾಜಕೀಯವಾಗಿ ಮುಕ್ತಿರ್ಬೇಕು ಮತ್ತು ರಾಜಕೀಯ ಜನರಲ್ಲಿ ಎಂಟ್ರಿನೇ ಕೊಡುವಾಗಿಲ್ಲ. ಯಾಕಂದ್ರೆ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ದುಡ್ಡು ಹೊಡಿದಕ್ಕಾಗಿ ಬಂದಿರ್ತಾರೆ. ಅಧಿಕಾರಿಗಳು ಅವ್ರಿಗೂ ಅದೇ ಬೇಕಾಗಿರ್ತದೆ. ಅವ್ರ ಮೇಲೆ ಹಾಕ್ಕೊಂಡು ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತೇಳಿ ದುಡ್ಡು ಹೊಡಿಯುವಂಥದ್ದು ಕೋಟಿಗಳಲ್ಲಿ ವ್ಯವಹಾರ ನಡೀತಾ ಇರ್ತಾವೆ. ನೇಮಣಿಕೆಯಲ್ಲಿ ಎ ಸಿ ಆಗಿರ್ಬೋದು, ಅದೇ ಕಾಲಕ್ಕೆ ತಹಸೀಲ್ದಾರ್ ಆಗಿರ್ಬೋದು, ಇನ್ನುಳಿದ ಡಿಪಾರ್ಟ್ಮೆಂಟ್ಗಳಲ್ಲಿ ಇವತ್ತಿನ ಪಿ ಡಿ ಒಗಳಾಗಿರ್ಬೋದು, ಮತ್ತೇನೋ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ದುಡ್ಡು ಹರಿದಾಡ್ತದೆ ಅನ್ನೋದು ನಾವು ಮೇಲೆ ಕೇಳ್ತಾನೆ ಇರ್ತೀವಿ. KPSCಯಲ್ಲಿ ಇದು ಬಂದ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ತನಿಖೆ ಆಗಬೇಕು. ತನಿಖೆಯಾಗೆ ಅದ್ರಲ್ಲಿ ತಪ್ಪಿತಸ್ಥರ ಯಾರು ಕಂಡು ಬರ್ತಾರೆ ಅವ್ರು ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ್ಲಿಕ್ಕೆ ಹೆಚ್ಚಂದ್ರೆ ಸಹಜವಾಗಿ ಭಯ ಹೊಡ್ತದೆ ಅಧಿಕಾರಿಗಳಲ್ಲಿ. ಅಧಿಕಾರಿಗಳ ದೋಷನೂ ಅದ, ಗುಣನೂ ಅದ, ದೋಷವೂ ಅದ. ಆದ್ರೆ ಅವ್ರು ಬಿಟ್ಟರೆ ಅವ್ರು ಬೆಳಕೋದು ಹೋಗಿಬಿಡ್ತಾರೆ. ಒಂದಿಷ್ಟು ನೀವು ಪೆಟ್ಟು ಕೊಡ್ತಾ ಹೋದ್ರಪ್ಪ ಅಂದ್ರೆ ಅಧಿಕಾರಿಗಳು ಅವ್ರು ನಮ್ಮವ್ರಲ್ಲ ರೀ, ಬಡತನದ ಬಂದಂಥವ್ರು ಇರ್ತಾರೆ, ಪಾಸ್ ಏನೋ ಬಂದಿರ್ತಾರೆ, ಬಂದು ನಮಗೆ ದುಡ್ಡು ಮಾಡ್ಕೊಂಡು ಸುತ್ತ ಸೇರ್ತದೆ. ಈ ವ್ಯವಸ್ಥೆನಾಗ ಅದ. ಮುಂದೆ ನನಗಾಯಿತು, ನನ್ನ ಮೊಮ್ಮಕ್ಕಳಿಗಾಯ್ತು, ಮರಿ ಮಕ್ಕಳಿಗಾಯಿತು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಇದನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಈ KPSC ಪೂರ್ತಿ ಪ್ರಶ್ನೆಗೊಂಡ ನಿಂತದ ಅನ್ನೋದು ಎಲ್ಲರಿಗೂ ಗೊತ್ತಂಥ ವಿಷಯ. ಅದ್ರ ಜೊತೆಯಲ್ಲೇ ನಾಳೆಯಿಂದ ಅಂದ್ರೆ ಏನಪ್ಪ ಅಂತಂದ್ರೆ ಈ ಒಂದು ಅಕ್ಸಾದಿಂದ ಹೋರಾಟ ಮಾಡಬೇಕು, ಧರಣಿ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಧಾರವಾಡದಲ್ಲೇ. ಅದು ಒಂದು ಇನ್ನೊಂದು ಆ ದಿಶೆಯಲ್ಲಿ ಒಂದು ಹೋರಾಟದ ಕೇಂದ್ರ ಆಗಿ ಪರಿವರ್ತನೆ ಆಗ್ಬೋದು ಹೋರಾಟ ಆಯ್ತು ಅಂದ್ರೆ. ಯಾಕಂದರೆ KPSC ಒಂದು ದಿನದಲ್ಲಿ ಬದಲಾಗುವಂಥ ವಿಷಯ ಅಲ್ಲ. ನಾವು ಚಿಕ್ಕವರದ್ದೇ ನೋಡ್ತಾ ಬಂದಂಥದ್ದು. ನಾವು ರಿಟೈರ್ ಆಗಿದ್ವಿ, ನಾವು ಹೊರಗೆ ಬಂದೀವಿ. ಇದು ನಾವು ಪ್ರತಿ ವರ್ಷ ಕೇಳ್ತಾ ಇರ್ತೀವಿ, ದುಡ್ಡಿದ್ದಾರೆ ಏನು ವ್ಯವಹಾರ ಆಗೋದಿಲ್ಲ ಅಂತೇಳಿ. ಅದಕ್ಕಾಗಿ ಈ ದಿಶೆಯಲ್ಲಿ KPSCಯನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತದಂತ ಅನ್ನೋಕ್ಕಿಂತಲೂ ಈಗೇನು ಹೋರಾಟ ಮಾಡ್ತಾ ಇದ್ದಲ್ಲ, ಇವರು ಹೋರಾಟಗಾರರು ಇನ್ನಷ್ಟು ಜೋರಾಗಿ ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕು. ಮತ್ತು ಇದೆಲ್ಲ ಬದಲಾವಣೆ ಆಗಬೇಕಾಗಿತ್ತು ಅಂದರೆ ಇವತ್ತಿನ ನೊಂದ ವಿದ್ಯಾರ್ಥಿಗಳಾಗಿರ್ಬೋದು, ಸೋತ ವಿದ್ಯಾರ್ಥಿಗಳಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರೈತರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎಲ್ಲರಿಗೂ ತಿಳಿಸಿ ಹೇಳಿ ಒಂದು ದೊಡ್ಡ ಮೂಮೆಂಟ್ ಮಾಡಿ ಇಲ್ಲೇ ಈ ರಾಜಕಾರಣಿಗಳಿದ್ದಾವಲ್ಲ, ರಾಜಕೀಯ ಪಕ್ಷಗಳಿದ್ದಾವಲ್ಲ, ಈ ರಾಜಕೀಯ ಪಕ್ಷಗಳಿಗೆ ಮತ್ತೊಂದು ಪರ್ಯಾಯವಂತ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅದನ ಅನ್ನೋದು ಸಹಿತ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇದರಿಂದ ಮೊದಲು ಹೋರಾಟದಲ್ಲಿ ಗೆದ್ದುಕೊಂಡು ಮಾಡಿ ಅದನ್ನು ತಿಳಿಸಿ ಕನ್ವಿನ್ಸ್ ಮಾಡೋದು ಪ್ರಯತ್ನ ಮಾಡೋದು. ಇಲ್ಲಾಂದ್ರೆ ಇರೋ ಪರಿಹಾರ ಕಡೆಗೆ ಬಂದು ಹತ್ತೋದು ಎಲ್ಲಪ್ಪ ಅಂತಂದ್ರೆ ಮತದಾನ ಸಮಯದಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡುವಂಥದ್ದು. ಇದನ್ನು ನಾವೆಲ್ಲ ವಿದ್ಯಾರ್ಥಿಗಳು, ಯುವಕರು, ರೈತರು, ಕೂಲಿಕಾರರು, ಕಾರ್ಮಿಕರು ಎಲ್ಲ ಕೂಡಿ ಮಾಡಿದ್ರೆ ಆಗ್ತದೆ. ಯಾಕಂದರೆ ಇಲ್ಲೇ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತದ, ನಾವು ಇವತ್ತು ಜಾತಿ ಮೇಲೆಲ್ಲ ವ್ಯವಹಾರ ಮಾಡ್ತಾ ಇರ್ತೀವಿ. ಅದರಲ್ಲೇ ಅಹಿಂದ ಗ್ರೂಪ್ ಆಗಿರ್ಬೋದು, ದಲಿತ ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಇನ್ನುಳಿದವ್ರು ಎಲ್ಲರೂ ತಮ್ಮ ಜಾತಿ ಕುಲಗಳನ್ನು ಬಿಟ್ಟು ಅನ್ಯಾಯಗೊಳಗಾದವ್ರು ಒಂದಾಗೆ ಈ ವ್ಯವಸ್ಥೆಯನ್ನು ಬದಲು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಯೋಗ್ಯರನ್ನು ನಾವು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಮತದಾನದ್ದು. ಜೊತೆಗೆ ಇಂಥ ಹೋರಾಟಗಳು ಬರೀ ಹೋರಾಟದಿಂದ ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಹಂತದವರೆಗೆ ಹೋರಾಟದಿಂದ ಸಾಧ್ಯ ಆಗ್ತದೆ. ಯಾಕಂದ್ರೆ ಮೊನ್ನೆ ಗುರ್ಲಾಪುರದಲ್ಲಿ ನಡೆದಂಥ ಒಂದು ಹೋರಾಟ ಮಾಡ್ಕೊಂಡಾಗ ಸಹಜವಾಗಿ ನಮಗೆ ಏನಪ್ಪ ಅಂತಂದ್ರೆ ಗುರ್ಲಾಪುರ ಮೂಮೆಂಟ ಆಗಿದ್ದರಿಂದಾಗಿ ಒಂದಿಷ್ಟು ಏನೋ ಅನುಕೂಲ ಅದು. ಆದರೆ ಅದು ಒಂದೇ ಎಲ್ಲ ಪರಿಹಾರ ಆಗಲಿಲ್ಲ, ಇನ್ನೂ ಉಳಿದವಲ್ಲೇ. ಯಾಕಂದರೆ ಒಬ್ಬ ರೈತ ಒಂದು ಟನ್ನಿಗೆ ಬೆಳಿಬೇಕಾದ್ರೆ ಹೆಚ್ಚು 4,500 ರೂಪಾಯಿ ಖರ್ಚು ಮಾಡ್ತಾನೆ. ಪಾಪ ಅವ್ರು ಸಿಗ್ತದಷ್ಟು 3,300. ಆದರೂ ಇಷ್ಟರಲ್ಲಿ ಸಿಗ್ತಿಲ್ಲಪ್ಪ ಅನ್ನೋ ಸಮಾಧಾನ ಅವ್ರಿಗೆ. ಅದಾಗದಂಗೆ ಎಲ್ಲರಿಗೂ ಸಿಗುವಂಥ ಪ್ರಸಂಗ ಬಂದಾಗ ಹೋರಾಟ ಜೊತೆಗೆ ಜನರಲ್ಲಿ ತಿಳುವಳಿಕೆ ಜಾಗೃತಿ ಮಾಡುವಂಥ ಕೆಲಸವನ್ನು ನಮ್ಮ ಈ ಯುವಕರಿಂದ ಆಗಬೇಕಾಗಿದೆ. ಎಲ್ಲ ಕಲ್ತವ್ರದ್ದಾರಿಲ್ಲ. ನಾಳೆ ಏನು ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇದನ್ನು ಅಲ್ಲಿ ಇಟ್ಕೋಬೇಕಾಗಿದೆ. ಏಕಕಾಲಕ್ಕೆ ಬರೀ ಹೋರಾಟ ಮಾಡಿದ್ರೆ ಆಗ್ತದೆ. ಈಗೇನೋ 56,000 ಜನಕ್ಕೇನೋ ಮಾನ್ಯ ಹೋರಾಟ ಮಾಡಿದ್ರಿ, ಎಸ್ ಸಿಕ್ಕದ. ಆದರೆ ಇನ್ನು ಇದರ 2 ವರ್ಷ ಹೋಗಿ ಬಿಡ್ತದೆ ಅನ್ನೋದ್ರೊಳಗೆ. ಇನ್ನೂ ಅವರು ಅಧಿಸೂಚನೆ ತೆಗೆದು ಮಾಡಿ ಸೆಲೆಕ್ಷನ್ ಮಾಡಿ ಹಾಕೋದು ಇವೆಲ್ಲ ನಿಮ್ಮ ರಾಜಕಾರಣದಲ್ಲೇ ಮತ್ತು ನಮ್ಮಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ ಅದು ಗೊತ್ತದ. ಅದಕ್ಕಾಗಿ ಹೋಟಾ ಕಮಿಷನನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸೋದು, ಜೊತೆಗೆ ಈ ಎಲ್ಲ ಹೋರಾಟಗಳನ್ನು ಮಾಡೋದಕ್ಕೆ ಅದ್ರ ಜೊತೆಗೆ ಒಂದು ಪ್ರೀ ಪ್ಲ್ಯಾನ್ ಇದನ್ನು ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಏನು ಸಾಧ್ಯ ಇದನ್ನು ಸಹ ಚಿಂತನೆ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ. 16 ನ್ಯೂಸ್ ಅಥವಾ ತರಬೇಕು ಸತ್ಯದ ಕೈಗಳಲ್ಲಿ ವಂದನೆಗಳು.